Namaste. Subject Basic Electronics Engineering. Module Digital Electronics Fundamentals. Article number 7.11 NAND Implementation. Illustrative examples 7.11.2 Implement the following Boolean function with NAND logic. ಸೊ ಇಲ್ಲಿ ಬೂಲಿಯನ್ ಫಂಕ್ಷನ್ ಕೊಟ್ಟಿದ್ದಾರೆ ಆಯಿತಾ. ಸೊ ನ್ಯಾಂಡ್ ಲಾಜಿಕ್ನ ಯೂಸ್ ಮಾಡಬೇಕು, ಇದಕ್ಕೆ ಇಂಪ್ಲಿಮೆಂಟ್ ಮಾಡಬೇಕು. ಸೊ ಸ್ಟೆಪ್ 1 ಇಂಪ್ಲಿಮೆಂಟ್ ಬೂಲಿಯನ್ ಫಂಕ್ಷನ್ ವಿತ್ ಆ್ಯಂಡ್ ಆರ್ ಲಾಜಿಕ್. ಇದು ಸಾಪ್ ಫಾರ್ಮಲ್ಲಿದೆ, SOP ಸಮ್ ಆಫ್ ಪ್ರಾಡಕ್ಟ್ ಫಾರ್ಮಲ್ಲಿದೆ. ಡೈರೆಕ್ಟಾಗಿ ಹೀಗೆ ಬರಿಬೋದು, A ಬಾರ್ B ಬಾರ್ 2 ಇನ್ಪುಟ್. ಆ್ಯಕ್ಚುಲಿ ಇದು 2 ಇನ್ಪುಟ್ ಆ್ಯಂಡ್ ಗೇಟ್. ಫಸ್ಟ್ ಆ್ಯಂಡ್ ಆರ್ ಲಾಜಿಕ್ ಬರೀದಿರೋದು. SOP ಫಾರ್ಮ್ ಅಂತ ಹೇಳಿದ್ರೆ ಸಮ್ ಆಫ್ ಪ್ರಾಡಕ್ಟ್ ಫಾರ್ಮಲ್ಲಿ. ಸೊ ದಟ್ ಈಸ್ ಆ್ಯಂಡ್ ಆರ್ ಲಾಜಿಕ್ ಯೂಸ್ ಮಾಡಬೇಕು, ಗೊತ್ತಾಯ್ತಲ್ಲ. ಫಸ್ಟ್ ಸಿಂಪಲ್ ಲಾಜಿಕ್ ಸರ್ಕ್ಯೂಟ್. ಸೊ 2 ಇನ್ಪುಟ್ ಆ್ಯಂಡ್ ಗೇಟ್ ಅಂದರೆ 2 ಇನ್ಪುಟ್ಟು 3 ಇನ್ಪುಟ್ಟು 4 ಇನ್ಪುಟ್ ಅದರದ್ದೆಲ್ಲ IC ನಂಬರ್ ಬೇರೆ ಬೇರೆ ಇರುತ್ತೆ ಆಯಿತಾ, ಸೇಮ್ ಇರಲ್ಲ. ಸೊ ಆ ICನೇ ತೊಗೊಂಡು ಕನೆಕ್ಟ್ ಮಾಡಬೇಕಾಗತ್ತೆ. 2 ಇನ್ಪುಟ್ ಆ್ಯಂಡ್ ಗೇಟ್ ಇದು A ಬಾರ್ B ಬಾರ್ ಮತ್ತು A ಬಾರ್ C B ಬಾರ್ C. ಸೊ ದೆರ್ ಆರ್ 3 ಟರ್ಮ್ಸ್ ಇದೆ, ಹಾಗಾಗಿ 3 ಆ್ಯಂಡ್ ಗೇಟ್ಸ್. ನೆಕ್ಸ್ಟು ಪಾಸಿಟಿವ್ ಪ್ಲಸ್ ಇದೆಯಲ್ಲ, ಸೊ ಆ್ಯಡ್ ಮಾಡಬೇಕು ಇದನ್ನು. ಫಸ್ಟ್ ಟರ್ಮು, ಸೆಕೆಂಡ್ ಟರ್ಮು, ಥರ್ಡ್ ಟರ್ಮ್ದು ಔಟ್ಪುಟ್ ಗೊತ್ತಾಯ್ತಲ್ಲ, ಅದನ್ನು ಆರ್ ಗೇಟ್ ಮಾಡಿರೋದು, ಅಂದರೆ ಆರ್ ಆಪ್ರೇಷನ್ ಆ್ಯಂಡ್ ಆರ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಕನ್ವರ್ಟ್ ಆ್ಯಂಡ್ ಆರ್ ಲಾಜಿಕ್ ಟು ನ್ಯಾಂಡ್ ಲಾಜಿಕ್. ಈಗ ಆ್ಯಂಡ್ ಮತ್ತು ಆರ್ ಇರೋದನ್ನು ನ್ಯಾಂಡ್ ಆಗಿ, ಆ್ಯಂಡ್ ಇರೋದು ನ್ಯಾಂಡು, ಆರ್ ಇರೋದು ನ್ಯಾಂಡು. ಸೊ ಫಸ್ಟ್ ಲೆವೆಲಲ್ಲಿ ಏನು ಮಾಡಬೇಕು, ರೀಪ್ಲೇಸ್ ಆ್ಯಂಡ್ ಗೇಟ್ನ ರೀಪ್ಲೇಸ್ ಮಾಡಿ ನ್ಯಾಂಡ್ ಗೇಟ್ ಬರಿಬೇಕಷ್ಟೆ, ಗೊತ್ತಾಯ್ತಲ್ಲ. A ಬಾರ್ B ಬಾರ್ A ಬಾರ್ C B ಬಾರ್ C ಅಂತ. ಸೊ ಇದೇನಾಗುತ್ತೆ, ಇಲ್ಲಿ A ಬಾರ್ B ಬಾರ್ ಮತ್ತು ಇಲ್ಲಿ ಹೋಲ್ ಕಾಂಪ್ಲಿಮೆಂಟ್ ಇದೆ. ಓಕೆ, ನೆಕ್ಸ್ಟ್ ಇದು A ಬಾರ್ C ಮತ್ತು ಕಾಂಪ್ಲಿಮೆಂಟ್, ಇಲ್ಲಿ A ಬಾರ್ ಇಂಟು B ಬಾರ್ ಹೋಲ್ ಕಾಂಪ್ಲಿಮೆಂಟ್. ನೆಕ್ಸ್ಟ್ ಇದು B ಬಾರ್ C ಹೋಲ್ ಕಾಂಪ್ಲಿಮೆಂಟ್ ಇದರದ್ದು. ಓಕೆ, ಸೊ ಈಕ್ವಲ್ ಟು ಇಲ್ಲಿ ಡಿಮಾರ್ಗನ್ಸ್ ಥಿಯರಮ್ ಅಪ್ಲೈ ಮಾಡಿದ್ರೆ A ಡಬಲ್ ಬಾರ್ ಆಗುತ್ತೆ. A ಡಬಲ್ ಬಾರ್ ಪ್ಲಸ್ B ಡಬಲ್ ಬಾರ್ ಈಕ್ವಲ್ ಟು A ಪ್ಲಸ್ B ಆಯಿತು. ಓಕೆ, ಇದು A ಬಾರ್ C ಹೋಲ್ ಬಾರಿಗೆ ಡಿಮಾರ್ಗನ್ಸ್ ಅಪ್ಲೈ ಮಾಡಿದರೆ A ಡಬಲ್ ಕಾಂಪ್ಲಿಮೆಂಟ್ ಪ್ಲಸ್ C ಬಾರ್ ಈಕ್ವಲ್ ಟು A ಡಬಲ್ ಬಾರ್ ಇಸ್ A ಪ್ಲಸ್ C ಬಾರ್. ನೆಕ್ಸ್ಟ್ ಇದು B, ಇದಕ್ಕೂ ಕೂಡ ಡಿಮಾರ್ಗನ್ಸ್ ಅಪ್ಲೈ ಮಾಡಬೇಕು. B ಡಬಲ್ ಬಾರ್ ಪ್ಲಸ್ C ಬಾರ್ ಈಕ್ವಲ್ ಟು B ಡಬಲ್ ಬಾರ್ ಇಸ್ B ಪ್ಲಸ್ C ಬಾರ್ ಇಸ್ C ಬಾರ್, ಅದನ್ನೇ ಬರೀಬೇಕು. ಓಕೆ, ಇವಾಗ ಇದು ನ್ಯಾಂಡ್ ಗೇಟಿಗೆ, ಇದಿಷ್ಟು ನ್ಯಾಂಡ್ ಗೇಟಿಗೆ ಹಾಕಬೇಕು. ಸೊ F ಈಕ್ವಲ್ ಟು A ಪ್ಲಸ್ B ನ್ಯಾಂಡ್ ಅಂತ ಹೇಳಿದ್ರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಆಗುತ್ತೆ, ಆ್ಯಂಡ್ ಇದು ಫಸ್ಟು. ನೆಕ್ಸ್ಟು A ಪ್ಲಸ್ C ಬಾರ್ ಮತ್ತು ಇಲ್ಲಿ B ಪ್ಲಸ್ C ಬಾರ್, ಇದಷ್ಟಕ್ಕೆ ಮೇಲೆ ಹೋಲ್ ಕಾಂಪ್ಲಿಮೆಂಟ್. ಓಕೆ, ಇಲ್ಲಿ A ಪ್ಲಸ್ B, ನೆಕ್ಸ್ಟು A ಪ್ಲಸ್ C ಬಾರ್, ನೆಕ್ಸ್ಟು B ಪ್ಲಸ್ C ಬಾರ್ ಹೋಲ್ ಕಾಂಪ್ಲಿಮೆಂಟ್, ಬಿಕಾಸ್ ಬಬಲ್ ಇದೆಯಲ್ಲ ಹಾಗಾಗಿ ಹೋಲ್ ಕಾಂಪ್ಲಿಮೆಂಟ್. ಸೊ ದಿಸ್ ಈಸ್ F. ಓಕೆ, ನೆಕ್ಸ್ಟ್ ಡಿಮಾರ್ಗನ್ಸ್ ಅಪ್ಲೈ ಮಾಡಿದರೆ A ಪ್ಲಸ್ B ಹೋಲ್ ಬಾರ್ ಪ್ಲಸ್ A ಪ್ಲಸ್ C ಬಾರ್ ಹೋಲ್ ಬಾರ್ ಪ್ಲಸ್ B ಪ್ಲಸ್ C ಬಾರ್ ಹೋಲ್ ಬಾರ್ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು F. ದೆನ್ F ಈಕ್ವಲ್ ಟು A ಪ್ಲಸ್ B ಹೋಲ್ ಬಾರ್ ಇದೆಯಲ್ಲ, ಮತ್ತೆ ಡಿಮಾರ್ಗನ್ಸ್ ಅಪ್ಲೈ ಮಾಡಿದರೆ A ಬಾರ್ B ಬಾರ್ ಇಲ್ಲಿ ಪ್ಲಸ್ ಆ್ಯಸ್ ಇಟ್ ಈಸ್, ಮತ್ತು ಇದಕ್ಕೂ ಕೂಡ ಡಿಮಾರ್ಗನ್ಸ್ ಅಪ್ಲೈ ಮಾಡಿದರೆ A ಬಾರ್ ಇಂಟು C ಡಬಲ್ ಬಾರ್ ಇಸ್ C ಓನ್ಲಿ, C ಡಬಲ್ ಬಾರ್ ಆಗುತ್ತೆ, ಪ್ಲಸ್ ಇಲ್ಲಿ B ಬಾರ್ ಇಂಟು C ಡಬಲ್ ಬಾರ್. ಓಕೆ, ಈಕ್ವಲ್ ಟು A ಬಾರ್ B ಬಾರ್ ಪ್ಲಸ್ A ಬಾರ್ C ಡಬಲ್ ಬಾರ್ ಇಸ್ C
plus B bar, C double bar is C. So this is F. ಕರೆಕ್ಟಾಗಿ ಬಂತಲ್ಲ ಇದು. ಸೊ F equal to A bar B bar plus A bar C plus B bar C. ಓಕೆ, ಈಗ ನೋಟ್ ಏನಂದರೆ, ಇಟ್ ಈಸ್ ಪಾಸಿಬಲ್ ಟು ಡೈರೆಕ್ಟ್ಲಿ ಗೋ ಟು ಸ್ಟೆಪ್ 2 ಸ್ಕಿಪ್ಪಿಂಗ್ ಸ್ಟೆಪ್ 1. ಹಿಯರ್ ಸ್ಟೆಪ್ 1 ಈಸ್ ಇನ್ಕ್ಲೂಡೆಡ್ ಫಾರ್ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್. ಈಗ ಆ್ಯಕ್ಚುಲಿ ನಾವು ಸ್ಟೆಪ್ 2 ಅವರು ಕೇಳಿದ್ದಾರೆ ಕ್ವಶನ್ಸಲ್ಲಿ ಅಂತ ಹೇಳಿ ನ್ಯಾಂಡ್ ಲಾಜಿಕ್ಗೆ ಡೈರೆಕ್ಟಾಗಿ ಇದನ್ನು ಬರೆಯೋ ಅಂದರೆ ಸ್ಟೆಪ್ 1 ಸ್ಕಿಪ್ ಮಾಡಿ ಸ್ಟೆಪ್ 2ನ ಬರಿಬಹುದು ಆಯಿತಾ. ಇಟ್ ಈಸ್ ಪಾಸಿಬಲ್ ಟು ಡೈರೆಕ್ಟ್ಲಿ ಗೋ ಟು ಸ್ಟೆಪ್ 2 ಸ್ಕಿಪ್ಪಿಂಗ್ ಸ್ಟೆಪ್ 1 ಸ್ಕಿಪ್ ಮಾಡಿ ಸ್ಟೆಪ್ 2ನ ಬರಿಬಹುದು. ಆದರೆ ಸ್ಟೆಪ್ 1 ಈಸ್ ಇನ್ಕ್ಲೂಡೆಡ್ ಫಾರ್ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೆ. ನೀಟಾಗಿ ಅರ್ಥ ಆಗೋದು ಅಂದರೆ ಸ್ಟೆಪ್ 1 ಅರ್ಥ ಆಗುತ್ತೆ, ಅದರಿಂದ ಸ್ಟೆಪ್ 2ನ ಬರಿಬಹುದು. ಓಕೆ, ಈಸಿ ಆಗುತ್ತೆ ಅಷ್ಟೆ. ಡೈರೆಕ್ಟಾಗಿ ಸ್ಟೆಪ್ 2ಗೆ ಹೋಗೋ ಬದಲು ಸ್ಟೆಪ್ 1ಇಂದ ಬಂದರೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್.